ಅಲ್ಲ ರೌಡಿ ನಾದ್ನಿ, ನೀನ್ ಮಾಡಿರೋದೆಲ್ಲ ವರ್ಕೌಟ್ ಆಗ್ತಿದೆ ಅಂದ ತಕ್ಷಣ ಅಗ್ರಜನ್ನ ತರಾಟೆಗೆ ತಗೋಬಿಟ್ಟಿಯಲ್ಲ. ಹಿ ಡಿಸರ್ವ್ಸ್ ಇಟ್ ಬಾವಾ. ಅದೇನೋಪ್ಪ, ನೆನೆ ನಿಮ್ಮ ಮನೇಲಿ ನಡೆದಿದ್ದು ಗೊತ್ತಾದ್ಮೇಲೆ ನೀವಿಬ್ರು ಫ್ರೆಂಡ್ಸ್ ಆಗಿದ್ದೀರಾ ಅಂತ ಅನ್ಕೊಂಡೆ. ಏನ್ ಬಾವಾ ನೀವು ಹೀಗೂ ಇಮ್ಯಾಜಿನ್ ಮಾಡ್ಕೋತೀರಾ? ನಾನು ನಿಮ್ಮ ಅಣ್ಣ ಫ್ರೆಂಡ್ಸಾ? ನೋ ಚಾನ್ಸ್, ಅಸಾಧ್ಯ, ಅಸಂಭವ. ಬೇಡ ಬೇಡ ಅಂದ್ರು ನಮ್ಮಿಬ್ರು ಫ್ಯಾಮಿಲಿ ಕನೆಕ್ಟ್ ಆಗಿದೆ, ಹತ್ರ ಆಗಿದೆ. ಸೊ ನಾವಿಬ್ರು ಟಾಲರೇಟ್ ಮಾಡ್ತಿದೀವಿ ಅಷ್ಟೇ. ಅಲ್ಲ, ಆ ಟಾಲರೇಟ್ ಮಾಡೋ ಪ್ರೋಸೆಸ್ ಅಲ್ಲಿ ಸೈಡಲ್ಲಿ ಎಲ್ಲಾದ್ರೂ ಫ್ರೆಂಡ್ಶಿಪ್ ಆಗ್ಬೋದಲ್ವಾ ರೌಡಿ ನಾದ್ನಿ? ಅದೇಗಾಗ್ಬಿಡುತ್ತೆ. ಅವನು ಹೆವಿ ಕೊಲೆಸ್ಟ್ರಾಲ್, ನನಗೂ ಕೊಬ್ಬೇನ್ ಕಮ್ಮಿ ಇಲ್ಲ ಬಿಡಿ. ಸಾಲದಕ್ಕೆ ಅವ್ನು ಹುಡುಗಿರಂದ್ರೆ ಹಾವು ಮುಡ್ದಂಗೆ ಆಡ್ತಾನೆ. ಕೈಗೆ ಕೈ ಟಚ್ ಆದ್ರೂ ತನ್ನ ಕೈಗೆ ಸಗ್ನಿ ಮುಡ್ತೇನೋ ಅಂತ ಒರ್ಸ್ಕೊತಾನೆ. ಅವ್ನು ಯಾವಾಗಲೂ ಹಾಗೇನೆ. ನಾವು ಸ್ವಲ್ಪ ಹೀಗೇನೆ. ಅಷ್ಟಕ್ಕೂ ನಾನು ಅವನು ಯಾಕೆ ಫ್ರೆಂಡ್ಸ್ ಆಗಬೇಕು? ಫೀಲಿಂಗ್ಸ್ ಇಲ್ದಿರೋ ರೋಬೋಟ್ ಜೊತೆ ಎಂಥ ಫ್ರೆಂಡ್ಶಿಪ್ ಬಾವ? ಸೊ ನೀವಿಬ್ರು ಪರ್ಮನೆಂಟ್ ಆಗಿ ಹೀಗೇನಾ? ಅಲ್ಲ, ಈಗೇನಾಗಿದೆ ಅಂತ. ಅಷ್ಟಕ್ಕೂ ನಾನೇನು ಅವನಿಗೆ ಟಾರ್ಚರ್ ಕೊಡ್ತಾ ಇಲ್ಲ. ಆದ್ರೂ ನಿಮ್ಮಿಬ್ರು ಮಧ್ಯೆ ನಿಮಗೆ ಗೊತ್ತಿಲ್ದಂಗೆ ಏನೋ ನಡೀತಿದೆ ಅಂತ ಅನ್ನಿಸ್ತಿಲ್ವಾ ರೌಡಿ ನಾದ್ನಿ? ಬೆಳಿಗ್ಗೆ ತಿಂಡಿ ಮಾಡಿಲ್ವಾ ಬಾವ? ಏನೇನೋ ಮಾತಾಡ್ತಿರಲ್ಲ. ನಾನು ಅವನ ಜೊತೆ ಮಾತಾಡೋದಕ್ಕೆ, ನಾನು ಅವನ ಜೊತೆ ಹೋಗೋದಕ್ಕೆ, ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನೀವು ಮತ್ತೆ ಅಕ್ಕನೇ ಕಾರಣ. ನಿಮ್ ಮದ್ವೆ ಆಗೋದಕ್ಕೆ ಅವನು ಒಂದು ಮದ್ವೆ ಆಗ್ಲಿ ಅಂತ ಒಪ್ಸೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಅಷ್ಟೇ. ಇಲ್ಲ ಅಂದಿದ್ರೆ ನಾನು ಅವ್ನ ಕಡೆ ಮೂಸ್ ಕೂಡ ನೋಡ್ತಾ ಇರ್ಲಿಲ್ಲ. ಆಯ್ತು ಬಿಡು, ದೇವ್ರ ಹಣೆಯಲ್ಲಿ ಭಗವಂತ ಬರ್ದಂಗಿರುತ್ತೆ. ಮೆಸೇಜ್ ಮುಂದುವರ್ಸು. ಏನ್ ರಿಪ್ಲೈ ಬಂತು? ಇನ್ನೇನ್ ಬರುತ್ತೆ, ನಾನು ನನ್ನ ಆಫೀಸ್ ಅಡ್ಮಿನ ಸುಮ್ಮನೆ ಕರ್ಕೊಂಡು ಬಂದಿದ್ದಷ್ಟೇ, ನನ್ನ ಅವಳ ಮಧ್ಯ ಅಂತದ್ದೇನೂ ಇಲ್ಲ ಅಂತ ಅಂತಿದ್ದಾನೆ. ಸೊ ಅಗ್ರಜಂಗೂ ನಿನ್ ಮೇಲೆ ಏನು ಇಲ್ಲ ಆಗಿದ್ರೆ? ವಿಕ್ಕಿ ಬಾಬಾ, ಕನ್ಫರ್ಮೇಶನ್ ಕೇಳಿದೆ ಅಷ್ಟೇ, ಮುಂದೇನು? ನೀವ್ ಹೇಳಿದ್ ಒಳ್ಳೇದೇ ಆಯ್ತು. ಹಾಗಿದ್ರೆ ನನ್ನ ಬಗ್ಗೆ ಅಂತದ್ದೇನಾದ್ರೂ ಫೀಲಿಂಗ್ಸ್ ಇದೆಯಾ ಅಂತ ಮೆಸೇಜ್ ಮಾಡ್ತೀನಿ ತಡೀರಿ. ಯಾಕೆ ಬಾಬಾ, ಏನಾಯ್ತು? ನಮಗ್ ಸೈನ್ ಲ್ಯಾಂಗ್ವೇಜ್ ಎಲ್ಲ ಅರ್ಥ ಆಗಲ್ಲ, ವೀಕು. ಬಟ್ ನನಗೆ ಅರ್ಥ ಆಗುತ್ತೆ. ಹಿಂದೆ ನಾನು ನಿಂತಿದ್ದೀನಿ ನೋಡು ಅಂತ ಹೇಳ್ತಿದ್ದಾನೆ. ಅಗ್ರಜ, ಲೆಟ್ ಮಿ ಎಕ್ಸ್ಪ್ಲೇನ್ ಎವ್ರಿಥಿಂಗ್. ಅಮೂಲ್ಯಂದ ಏನೂ ತಪ್ಪಿಲ್ಲ, ಎಲ್ಲ ನಂದೇ. ಬಾಸ್, ಅದು ಸ್ಟಾಪ್ ಇಟ್. ನನಗೆಲ್ಲ ಅರ್ಥ ಆಗಿದೆ. ಸಾರಿಕಾ ನನ್ನ ಕ್ಯಾಬಿನಿಗೆ ಬಂದಿಲ್ಲ, ಏನೋ ನಡೀತಿದೆ ಅಂತ ಹೇಳಿದಾಗಲೇ ಅನ್ಕೊಂಡೆ. ಅಗ್ರಜ ಪ್ಲೀಸ್ ನನ್ನ ಮಾತು ಕೇಳು. ನಾವ್ ಯಾಕೆ ಶರಪ್ ವಿಕ್ರಾಂತ್, ಆಫೀಸರ್ಸ್ ಇಬ್ಬರು ಕೆಲಸ ಮಾಡೋದು ಬಿಟ್ಟು ನೀವು ಕುತ್ಕೊಂಡು ಹರಟೆ ಹೊಡಿತಿದ್ರೆ ಅಂತ ಹೆಚ್ಚಾಗಿರೋ ಸಾರಿಕಾ ಬಂದು ನನಗೆ ಹೇಳ್ಬೇಕು. ಅಗ್ರಜ, ನಾವ್ ಏನ್ ಮಾತಾಡ್ತಿದ್ವಿ? ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ಬಟ್ ಯಾರನ್ನು ಉದ್ಧಾರ ಮಾಡೋ ಮಾತುಕತೆ ಆಗಿರೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇಲ್ಲ ಬಾಸ್, ನಾವು ಉದ್ಧಾರ ಮಾಡೇ ಮಾಡ್ತೀವಿ. ಇವತ್ತಲ್ಲ ನಾಳೆ ಉದ್ಧಾರ ಆಗ್ಲೇಬೇಕು. ವಿಲ್ ಯು ಜಸ್ಟ್ ಶಟ್ ಅಪ್? ಅದೇನು ಕೆಲಸ ಇದೆ ನೋಡ್ಕೊ ಹೋಗು. ಅವನು ಕೊಟ್ಟಿರೋ ಹೊಸ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಲಿ. ನೀನು ಕೆಟ್ಟು ವನನೆಲ್ಲ ಕೆಡಿಸ್ಬೇಡ ಕೋತಿ. ಈ ದಡ್ಶಿಕಾಮಣಿಗೆ ಮೆಸೇಜ್ ಮಾಡ್ರು ಗೊತ್ತೇ ಆಗಿಲ್ಲ. ನಾವೇ ಬಾಯ್ಬಿಟ್ಟು ದಡ್ರಾಗ್ಬಿಡ್ತಿದ್ವಿ. ಥ್ಯಾಂಕ್ ಯು ಬಜರಂಗಿ. ಹೇಳಿದ್ ಕೇಳಿಸ್ತಾನೆ. ರಿಲೇಷನ್ ಏನಿದ್ರು ಮನೇಲಿ ಇಟ್ಕೊಳ್ಳಿ, ಆಫೀಸಿಗೆ ತರಬೇಡಿ. ಸಾರಿ ಬಾಸ್, ನಾನು ಹೋಗ್ತೀನಿ. ಇವನೇನೋ ಗಲಾಟೆ ಮಾಡ್ತಾನಂತ ಕಳಿಸಿದ್ರೆ ಇವನಿಗೆ ಕೆಲಸ ಬಿಟ್ಟು ಇನ್ನೇನು ಅರ್ಥ ಆಗಲ್ಲ ಅನ್ಸುತ್ತೆ. ಸುಹಾಸಿನಿ, ಅಯ್ಯೋ, ನೀವ್ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ? ಎಲ್ಲ ಖರ್ಚನ್ನು ಪಾಪ ಇವ್ರ ಮೇಲೆ ಹೊರಿಸ್ತಿದ್ದೀನಿ ಅಂತ ಅನ್ಕೋಬೇಡಿ. ನಮ್ಮ ಕಡೆಯಿಂದ ನೆಂಟರು ಒಂದು 800 ಜನ ಬರ್ಬೋದು. ನಿಮಗೆ ಗೊತ್ತಲ್ಲ ವೇದಾಂತ್ ಅಂತ ದೊಡ್ಡ ವ್ಯಕ್ತಿ ಅಂತ. ಅವ್ನ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡದೇ ಇದ್ದರೆ ಚೆನ್ನಾಗಿರಲ್ಲ ಅಲ್ವಾ? ಬರೋರೆಲ್ಲ ಸೆಲೆಬ್ರಿಟಿಗಳು, ಪೊಲಿಟಿಷಿಯನ್ನು, ಬಿಸ್ನೆಸ್ ಫ್ರೆಂಡ್ಸ್. ಇಂಥ ಪ್ರೋಗ್ರಾಮ್ನಲ್ಲೇ ಅಲ್ವಾ ಅವರೆಲ್ಲ ಮೀಟ್ ಮಾಡೋಕ್ಕಾಗೋದು.
ಊಟಕ್ಕೇನು ಜಾಸ್ತಿ ಖರ್ಚಾಗಲ್ಲ. ಸಿಂಪಲ್ ಮೆನು ಇದ್ದರೆ ಸಾಕು. ಒಂದು ಊಟಕ್ಕೆ 1000 ರೂಪಾಯಿ ತಗೋತಾರೆ ಅಷ್ಟೇ. ನೀವೇನು ಯೋಚನೆ ಮಾಡಿಬಿಡಿ, ನಮ್ಮನೆ ಫಂಕ್ಷನ್ ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೋತಾರೆ. ಸಿಕ್ಕಾಪಟ್ಟೆ ಸಿಂಪಲ್ ಎಂಗೇಜ್ಮೆಂಟು. ಕಾಮನ್ ಮೇನ್ ಕತೆ ಆಗಿರಲಿ, ನಿಯತ್ತಾಗಿರೋ MLAಗೂ ಇದು ಕಷ್ಟನೇ. ಬಾಳೆ ಇದೆಯಾಕ ನೀನು? ಅವ್ರ ಪರಿಸ್ಥಿತಿ ಏನು ಅಂತ ಗೊತ್ತಿದ್ರು ಇವಳು ಯಾಕೆ ಹೀಗೆ ಮಾತಾಡ್ತಿದ್ದಾಳೆ? ಇಷ್ಟೇ, ಶಾಸ್ತ್ರ ಅಂತ ಸಪ್ರೇಟಾಗಿ ಏನೂ ಇಲ್ಲ. ಹುಡುಗಿ ಕಡೆಯವರು ನಿಮಗೇನು ಬೇಕೋ ನೀವು ಮಾಡ್ಕೋಬೋದು. ವಾಸಿನಿ ಅವರೇ, ಎಲ್ಲ ಸೇರಿ ಒಟ್ಟು ಖರ್ಚು ಎಷ್ಟಾಗ್ಬೋದು? ಅಂದ್ಕೊಂಡೆ ನೀವು ಹೀಗೆ ಕೇಳ್ತೀರಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದಕ್ಕೆ ಎಲ್ಲನೂ ಬರೆದಿಟ್ಟಿದ್ದೀನಿ. ಏನೇನು ಬೇಕು, ಎಷ್ಟು ಬೇಕು ಅಂತ ಒಂದು ಲಿಸ್ಟ್ ಮಾಡಿದ್ದೀನಿ. ನಿಮಗೇನಾದರೂ ಬೇಕಿದ್ರೆ ಇದ್ರಲ್ಲಿ ಸೇರಿಸ್ಬೋದು. ತಗೊಳ್ಳಿ. ವೇದಾಂತ ಸ್ಟ್ರಿಕ್ಟಾಗಿ ಎಲ್ಲ ಖರ್ಚನ್ನು ನಿಮ್ಮ ಮೇಲೆ ಹೊರಿಸಬಾರ್ದು ಅಂತ ಹೇಳಿದ್ದಾನೆ. ನಾನು ಹಾಗೆ ಅಂದ್ಕೊಂಡಿದ್ದೆ. ಟೋಟಲ್ಲಾಗಿ ಅರೌಂಡ್ ಒಂದು 25 ಲಕ್ಷ ಅಷ್ಟೇ ಖರ್ಚಾಗೋದು. ಡೋಂಟ್ ವರಿ, ಅದರಲ್ಲಿ 13 ಲಕ್ಷ ನಾವು ಕೊಡ್ತೀವಿ. ನೀವು ಹಾಕಬೇಕಾಗಿರೋದು 12 ಲಕ್ಷ ಅಷ್ಟೇ. ಅಯ್ಯೋ ಕಿರ್ಚ್ಬೇಡ ಅಮ್ಮ. ಅಂಜು ಸ್ಕೂಲಿಂದ ಬಂದವಳೆ, ತಲೆನೋವಂತ ಮಲಗಿದ್ದಾಳೆ. ಅವಳಿಗೆ ಅಮ್ಮನ ಮುದ್ದೆ ಬಂತೋ ಇಲ್ವೋ, ಅಮ್ಮನ ತಲೆನೋವು ಅಂತ ಬಂದಿದೆ. ಹೌದು, ನೀನ್ಯಾಕೆ ಇಷ್ಟು ಜೋರ ಕಿರ್ಚ್ತಿದ್ಯಾ? ಇದೇನಕ್ಕ ಹೀಗೆ ಹೇಳ್ತಿದ್ಯಾ? ಬರೀ ಕಿರ್ಚೋದಲ್ಲ, ಕಿರ್ಚಿ ಜೋರ ಕುಂಡಾಡಿ ಹಬ್ಬ ಮಾಡೋಳಿದ್ದೀನಿ. ಅಪ್ಪ ಅಮ್ಮ ಬೆಕ್ಕಿ ಬಾಬನ್ ಮನೆಗೆ ಹೋಗಿ ನಿಶ್ಚಿತಾರ್ಥ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಯಾರ್ಯಾರು ಬರ್ತಾರೆ ಅಂತೆಲ್ಲ ಮಾತಾಡಿದಾರಂತಲ್ವಾ. ಅದಕ್ಕೆ ಸ್ವೀಟ್ ತಂದಿದ್ದೀನಿ. ಎಲ್ಲರನ್ನು ಕರೆದು ಧೂಳಚ್ಚಡ ಅಂತಿದ್ರೆ ನೀನು ನೋಡಿ ಸಪ್ಪೆ ಮುಖ ಹಾಕೊಂಡಿದ್ಯಲ್ಲ. ಯಾಕಕ್ಕ ಸೈಲೆಂಟ್ ಆಗಿದ್ಯಾ? ಈಗೆಲ್ಲ ನಾವು ಅಂದ್ಕೊಂಡಾಗೆ ಆಗ್ತಿದ್ಯಲ್ಲ. ಅಮ್ಮ ಅಪ್ಪ ಇನ್ನೂ ಬಂದಿಲ್ವಾ? ಓ, ಶಿವ ಪಾರ್ವತಿ ಎಂಟ್ರಿ ಹಾಗೆ ಬಿಟ್ರು. ಅಪ್ಪ, ಹೋಗಿದ ಕೆಲಸ ಏನಾಯ್ತು? ಎಲ್ಲ ಚೆನ್ನಾಗಾಯ್ತಾ? ಅದು ಆರತಿ, ಎಲ್ಲ ತುಂಬ ಚೆನ್ನಾಗಾಯ್ತಮ್ಮ. ಇನ್ನೇನು ನಾವು ಮದುವೆಗೆ ಎಲ್ಲ ತಯಾರಿ ಮಾಡ್ಕೋಬೇಕು ಅಷ್ಟೇ. ಹಾಂ, ಅಷ್ಟೇ. ಬಾಕಿ ಎಲ್ಲ ನಾವು ಅಂದ್ಕೊಂಡ ಹಾಗೆ ಆಯಿತು. ಹೌದಾ? ಎಲ್ಲ ಚೆನ್ನಾಗಾದ್ಮೇಲೆ ನೀವ್ಯಾಕೆ ಡಲ್ ಆಗಿದ್ದೀರಾ? ಡಲ್ಲ ಹಾಗೇನಿಲ್ವಲ್ಲ. ಆ ಆಟೋದವನು ಬರ್ತಾ ಗಲ್ಲಿ ಮೂಲೆ ಎಲ್ಲ ಸುತ್ತಿಸಿ ಹಳ್ಳೆ ದಿಣ್ಣೆ ಎಲ್ಲ ಹತ್ತಿಸ್ಬಿಟ್ಟ. ಎಲ್ಲ ನುಜ್ಗುಜ್ಜಾಗಿ ಒಂಥರ ಸುಸ್ತಾಗಿದೆ. ನಾನು ರೆಸ್ಟ್ ತಗೋತೀನಪ್ಪ. ಬಸ್ಸಲ್ಲಿ ನುಗ್ರಲ್ಲಿ ಒದ್ದಾಡ್ಕೊಂಡು ಬಂದರು. ಯಾವತ್ತೂ ಸುಸ್ತು ಅಂತ ಹೇಳ್ದಿರೋರು ಇವತ್ತು ಹಳ್ಳದ್ರಿಂದ ರೀಸನ್ ಕೊಡ್ತಿದಾರಲ್ಲ. ಅಮ್ಮ, ಅಮ್ಮೋ, ಅಪ್ಪ ಸುಸ್ತಾಗಿದೆ ಅಂತ ಹೇಳಿದ್ರು. ಅದೇನು ಬೇಕು ಅಂತ ಕೇಳ್ತೀನಿ. ಅವ್ಳಿಗೇನು ಬೇಕು ಕೇಳಿ. ಅಮ್ಮ, ನಿನಗೆ ಕುಡಿಯೋಕೆ ನೀರು ತರ್ತೀನಿ ಇರು. ಎಲ್ಲೋ ಏನೋ ಮಿಸ್ ಹೊಡಿತಿದ್ಯಲ್ಲ. ನನ್ನ ಮದುವೆ ಅಂತೆ, ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ಥ್ಯಾಂಕ್ ಯು ಸೋ ಮಚ್ ಮದರ್ ಇಂಡಿಯಾ, ಥ್ಯಾಂಕ್ ಯು ಸೋ ಮಚ್. ಏನೋ ಇದು ನಿನ್ನ ಹುಚ್ಚಾಟ? ಖುಷಿಗೆ ಮಿತಿ ಇಲ್ಲ ಅಂದ್ರೆ ಅದೊಂಥರ ಹುಚ್ಚಂತೆ ಮದರ್ ಇಂಡಿಯಾ. ಏನಾಯ್ತು ನಿನಗೆ? ಯಾಕೆ ಹೀಗಾಡ್ತಿದ್ಯಾ? ನೀವು ನಿಮ್ಮ ಹಠ ಎಲ್ಲ ಬಿಟ್ಟು ನಮ್ಮ ನಿಶ್ಚಿತಾರ್ಥ ಡೇಟ್ ಫಿಕ್ಸ್ ಮಾಡಿದ್ದು ಅಲ್ಲದೆ ಅತ್ತೆ ಮಾವನ ಜೊತೆ ನೀಟಾಗಿ ಮಾತಾಡಿ ಕಳ್ಸಿದ್ರಲ್ಲ, ಅದಕ್ಕೆ ಸೆಲೆಬ್ರೇಷನ್. ಮೊದಲು ಆರ್ತಿ ಅವ್ರಿಗೆ ಕಾಲ್ ಮಾಡಿ ಎಂಗೇಜ್ಮೆಂಟ್ಗೆ ಏನು ಗಿಫ್ಟ್ ಬೇಕು ಅಂತ ಕೇಳಬೇಕು. ಎಲ್ಲ ಚೆನ್ನಾಗಾಯ್ತಲ್ಲಮ್ಮ. ನಾವು ಅವ್ರ ಮೇಲೆ ಏನು ಭಾರ ಹೊರಿಸ್ತಿಲ್ಲ ತಾನೆ? ನೋನು ನೆವರ್. ಎಂಗೇಜ್ಮೆಂಟ್ ಖರ್ಚೆಲ್ಲ ನಾವೇ ವಹಿಸ್ಕೋತೀವಿ ಅಂದೆ. ಆದರೆ ಅವರೇ ಇದು ಸರಿ ಇರಲ್ಲ, ನಾವು ಸ್ವಲ್ಪ ವಹಿಸ್ಕೋತೀವಿ ಅಂತ ಖುಷಿಯಿಂದ ಹೇಳಿ ಹೋದರು. ಸರಿ ಅಮ್ಮ, ಅಷ್ಟಾದರೆ ಸಾಕು.
ಈಗ ಇಲ್ಲಿಂದ ಹೋದವರು ಮತ್ತೆ ಎಂಗೇಜ್ಮೆಂಟ್ ಅಂತಾಗಲಿ ಮದುವೆ ಅಂತಾಗಲಿ ವಾಪಸ್ ಬರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅಲ್ಲಿವರೆಗೂ ಇದನ್ನೆಲ್ಲ ನಿನ್ನಿಂದ ಮುಚ್ಚಿಟ್ರಾಯ್ತು. ಅಪ್ಪ ಅಮ್ಮ ಮನೆಗೆ ಬಂದಾಗಿಂದ ಬಾಗ್ಲು ಹಾಕ್ಕೊಂಡು ಏನು ಮಾತಾಡ್ತಿರ್ಬೋದು? ಅವ್ರು ವೇದಾಂತ್ ಮನೆಗೆ ಹೋಗ್ತಾರೆ ಅಂದಾಗಲೇ ಏನಾದರೂ ಒಂದು ಎಡವಟ್ ಆಗುತ್ತೆ ಅಂತ ಡೌಟ್ ಇತ್ತು. ನಾನು ಅದನ್ನೇನಾದರೂ ಹೇಳಿದ್ರೆ ಅಮ್ಮ ಅಪ್ಶಕ್ನ ಮಾತಾಡಬೇಡ ಅಂತಾಳೆ ಅಂತ ಸುಮ್ಮನಿದ್ದೆ. ಈಗ ಹೋಗಿ ಏನು ಸಮಾಚಾರ ಅಂತ ಕೇಳೋಣ ಅಂದರೆ ಖಂಡಿತ ಅಲ್ಲೇನು ನಡೀತು ಅಂತ ನಿಜ ಹೇಳಲ್ಲ. ಆದರೆ ವಿಷಯ ಏನು ಅಂತ ತಿಳ್ಕೊಬೇಕಲ್ಲ, ಯಾರನ್ನು ಕೇಳೋದು? ಈ ಮೆಸೇಜ್ ಮಾಡ್ಕೊಂಡು ಟಾರ್ಚರ್ ಕೊಡ್ತಿರೋ ಸ್ಟೂಪಿಡ್ ಹುಡುಗಿಯಿಂದ ಆಫೀಸ್ ಕೆಲಸ ತಾನು ಮನೇಲಿ ಮಾಡೋ ಥರ ಆಗಿದೆ. ಛೇ, ನೆಕ್ಸ್ಟ್ ಟೈಮ್ ಇದನ್ನೆಲ್ಲ ಕಾಂತನ ಹ್ಯಾಂಡಲ್ ಮಾಡಲಿ, ನಂಗೆ ರಿಸ್ಕೇ ಬೇಡ. ಹಲೋ. ಅಪ್ಪ ಅಮ್ಮ ಮನೆಗೆ ಬಂದಾಗಿಂದ ಡಲ್ ಆಗಿದ್ದಾರೆ ಅನ್ನಿಸ್ತಾ ಇದೆ. ನಿಮ್ಮ ಮನೇಲಿ ಅಂಥದ್ದೇನು ನಡೀತು? ಎಕ್ಸ್ಕ್ಯೂಸ್ ಮೀ, ನಾನೇ ನಿನ್ನ ಅತ್ತೆ ಮಗನ ಇಲ್ಲ ನಿನ್ನ ಬಾಯ್ ಫ್ರೆಂಡ, ಗಂಡನ, ಅಸಿಸ್ಟೆಂಟಾ? ನೀನು ಕಾಲ್ ಮಾಡ್ತೀನಿ ಅಂತಾನೆ ಕಾಯ್ತಾ ಇರ್ತೀನಿ ಅನ್ಕೊಂಡಿದ್ಯಾ? ನಿನ್ನ ರಗಳೆ ಪುರಾಣಗಳನ್ನ ಕೇಳೋದ್ಬಿಟ್ಟು ನಾನು ಬೇರೆ ಕೆಲಸ ಇಲ್ಲ ಅಂತಾನ? ಹಲೋ ಮಿಸ್ಟರ್ ಕೋಪಿಷ್ಟ, ಸಡನ್ನಾಗಿ ನಿನ್ಗೇನಾಯ್ತು? ನಾನೇನು ಮಾಡಿದೆ ಅಂತ? ನನ್ನ ಕನಸಲ್ಲೂ ಆಸೆ ಪಡೆದಿರೋ ಪೊಸಿಷನ್ ಎಲ್ಲ ಕೊಟ್ಟು ಬೈತಾ ಇದೆಯಲ್ಲ. ಇನ್ನೇನು ಮತ್ತೆ, ಬ್ಯುಸಿ ಇದೆಯಾ, ಮಾತಾಡ್ಬೋದಾ ಅಂತ ಏನು ಹೇಳ್ದೆ ಕೇಳ್ದೆ ಇದಕ್ಕಿದ್ದಾಗೆ ಮಾತು ಶುರು ಮಾಡಿದ್ರೆ ಸ್ವಲ್ಪ ಏನಾದರೂ ಮ್ಯಾನಸ್ ಕಲ್ತ್ಕೋ. ಯಾರ ಹತ್ರ ಎಷ್ಟು ಬೇಕೋ ಅಷ್ಟಿದೆ ನಮ್ಗೆ. ಹೌದು, ನಿನ್ನ ಮಾತಲ್ಲಿ ಏನು ಬೇಕಾದ್ರೂ ಸೃಷ್ಟಿ ಮಾಡ್ತೀಯ, ಬಟ್ ಇನ್ ರಿಯಾಲಿಟಿ ನೀನು ಬರೀ ಬೋಗಸ್ ಬೊಗಳೆ. ಅಲ್ಲ, ನಿನ್ನಂತೊಳ್ಳೋದು ಯಾವನ್ಗೋ ಕಟ್ಟಕ್ಕೆ ಹೊರಟಿದ್ರಲ್ಲ ನಿಮ್ಮ ಅಪ್ಪ ಅಮ್ಮ. ಹಾಗೇನಾದರೂ ಆಗಿದ್ದಿದ್ರೆ ನಿನ್ನ ಕಟ್ಕೊಳ್ಳೋ ಒಂದು ಪಾಡು ಎಷ್ಟು ಕೆಟ್ಟದಾಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಇಷ್ಟೆಲ್ಲ ಕತೆ ಹೊಡೋದಕ್ಕೆ ನಿನ್ನ ಹತ್ರ ಟೈಮ್ ಇದೆ ಅಂದರೆ ನೀನು ಫ್ರೀ ಇದೆಯಾ ಅಂತಲೇ ಅರ್ಥ. ಆ್ಯಕ್ಚುಲಿ ನಿನಗೆ ಮ್ಯಾನರ್ಸ್ ಇಲ್ಲ. ನಾನು ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದಿದ್ದೆ, ನೀನೇ ಇಷ್ಟೊತ್ತು ಟೈಮ್ ವೇಸ್ಟ್ ಮಾಡಿದ್ದು. ಏನು ಜಗಳ ಮಾಡೋದಕ್ಕೆ ಕಾಲ್ ಮಾಡಿದ್ಯಾ? ಅದು ನಮ್ಮ ಡೈಲಾಗು, ಸುಮ್ಮನೆ ಕಿರಿಕ್ ಮಾಡಬೇಡ, ಕೇಳ್ದಷ್ಟಕ್ಕೆ ಹೇಳು. ಓದಪ್ ದಡಿ ಹೆಲ್ಲ ಯು ಟು ಆರ್ಡರ್ ಮೀ. ನಾನೇ ನಿನ್ನ ಸೆಕ್ರೆಟರಿ ಅನ್ಕೊಂಡಿದ್ಯಾ? ಕೇಳ್ದಷ್ಟು ಹೇಳು ಅಂತ ಹೇಳೋಕೆ. ಮಿಸ್ಟರ್ ಕೋಪಿಷ್ಟ, ಸಾರಿ ವಸಿಷ್ಠ. ಶರಾಬ್, ತಲಾಟೆ ಮಾಡೋದಕ್ಕೆ ನನ್ನ ಹತ್ರ ಟೈಮ್ ಇಲ್ವಾ? ಕೆಲಸ ಮಾಡ್ತಿದ್ದೀನಿ, ಫೋನ್ ಇಡು. ಹೋಗಿ ಏನೇನು ಪಿಶಾಚಿಗೆ ಕಾಲ್ ಮಾಡಿದ್ನಲ್ಲ, ನನಗೆ ಬುದ್ಧಿ ಇಲ್ಲ. ನಡೀರಿ, ಬೇಗ ಕೆಳಗಡೆ ಹೋಗೋಣ. ನಾವು ಇಷ್ಟೊತ್ತು ಹೊರಗಡೆ ಬರ್ದಿರೋದನ್ನು ನೋಡಿ ಇಲ್ಲೇನೋ ಸಮಸ್ಯೆ ಆಗಿದೆ ಅಂತ ಮಕ್ಕಳು ಗಾಬರಿ ಆಗಿರ್ತಾರೆ. ಇನ್ನವ್ರಿಗೆ ಟೆನ್ಷನ್ ಕೊಡೋದು ಬೇಡ, ಹೋಗಲಿ ಬಿಡ್ರಿ, ದೇವರಿಟ್ಟಂಗೆ ಆಗುತ್ತೆ. ಅದು ಹೇಗಾಗ್ಬಿಡುತ್ತೆ ಪರಿ? ಒಂದಲ್ಲ ಎರಡಲ್ಲ, ಹೊಂದಿಸ್ಬೇಕಾಗಿರೋದು ಬರೋಬ್ಬರಿ 12 ಲಕ್ಷ. ಇನ್ನೂ ಆ ಮನೆ ಹಾಳು ಗೌತಮನ ಮದುವೆಗೆ ಮಾಡಿರೋ ಸಾಲನೇ ತೀರಿಲ್ಲ. ಅದು ನಿಜಾನೇ ರೀ. ಮನೇಲಿರೋದನ್ನೆಲ್ಲ ಮಾರಿದ್ರು 2 ಲಕ್ಷ ಹುಟ್ಟಲ್ಲ. ಇನ್ನು 10 ಲಕ್ಷಕ್ಕೆ ಏನು ಮಾಡೋದು? ಸಾಲ ಮಾಡೋಣ ಅಂದರೆ ಅದಕ್ಕೆ ತಕ್ಕ ಆದಾಯನೂ ನಮ್ಮ ಹತ್ರ ಇಲ್ಲ. ಕೇಳೋಣ ಅಂದರೆ ಈಗ ಯಾರೂ ನಂಬೋದೂ ಇಲ್ಲ ನಮ್ಮನ್ನು. ಇದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಮತ್ತು ಅದೇ ಚಿಂತೆ. ಏನು ಅನ್ನೋ ಪ್ರಶ್ನೆ ಬಿಟ್ಟರೆ ಉತ್ತರ ಸಿಗೋಲ್ಲ ರೀ. ಸಿಗಲೇಬೇಕು. ಸಿಗದೇ ಇದ್ರೆ ನಿಶ್ಚಿತಾರ್ಥನೇ ನಡೆಯಲ್ವಲ್ಲ. ನಿಶ್ಚಿತಾರ್ಥಕ್ಕೆ ಹೀಗಾಗಿದೆ, ಇನ್ನು ಮದುವೆ ಹೇಗೆ ನಡೆಯುತ್ತೆ ಪರಿ? ಅಯ್ಯೋ, ಹೀಗೆಲ್ಲ ಹೇಳಿ ಹೆದರಿಸ್ಬೇಡ್ರಿ. ಅವರು ಮನೆಯಲ್ಲಿ ನಿಶ್ಚಿತಾರ್ಥ ಮಾಡೋದು ಬೇಡ, ಯಾವುದಾದ್ರೂ ಛತ್ರದಲ್ಲಿ ಮಾಡಿ ಅಂತ ಹೇಳ್ತಾರೆ ಅಂತ ಅನುಮಾನ ಪಟ್ಟಿದ್ದೆ. ಅವ್ರು ನೋಡಿದ್ರೆ ಹೋಟೆಲು, ಲೀಲಾ ಪ್ಯಾಲೇಸು ಅಂತೆಲ್ಲ ಹೇಳ್ಬಿಟ್ರಲ್ರಿ. ಅಲ್ಲಿ ನಿಶ್ಚಿತಾರ್ಥ ಮಾಡೋದು ಹಾಗಿರಲಿ, ಅಲ್ಲಿ ಒಂದು ಹೊತ್ತು ಊಟ ಮಾಡೋದು ಹಾಗಿರಲಿ, ಅಲ್ಲಿ ವೈಭವನ ನೋಡೋಕೆ ಹೋಗೋ ಯೋಗ್ಯತೆಯೂ ನಮಗಿಲ್ಲ ಪರಿ. ಮತ್ತೇನ್ರಿ ಮಾಡೋದೀಗ? ಅವ್ರ ಬುದ್ಧಿ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಅದಕ್ಕೆ ನಾನು ಅವತ್ತು ಹೇಳಿದ್ದು, ವಿಕ್ಕಿ ಆರತಿ ಮದುವೆ ನಡೆಯೋದೇ ಅವ್ರಿಗೆ ಇಷ್ಟ ಇಲ್ಲ ಅಂತ. ಅಯ್ಯೋ ಬಿಡ್ತು ಅನ್ರಿ, ಅವ್ರ ಜಾಗದಲ್ಲಿ ಅವ್ರು ಮಾತಾಡೋದು ಸರಿಯಾಗೇ ಇದೆ. ಆಗ್ಲಿಂದ ಇದೇ ಥರ 2 ಕಡೆ ಮಾತಾಡ್ತಾ ಇದೆಯಾ? ನಮ್ಮ ಕೈಲಿ ಆಗೋಲ್ಲ ಅಂತನೂ ಅಂತ್ಯ, ಅವ್ರು ಕೇಳಿರೋದ್ರಲ್ಲಿ ತಪ್ಪು ಇಲ್ಲ ಅಂತ್ಯ. ಇನ್ನೇನು ಮಾಡಲಿ ಹೇಳಿ? ಹೆಣ್ಣು ಹೆತ್ತಿದ್ದೀನಿ, ಅವ್ರನ್ನ ಸುಖವಾಗಿ ಬೆಳೆಸಿದ್ದೀನಿ, ಅವ್ರ ಭವಿಷ್ಯನೇ ಕನಸು ಅಂದ್ಕೊಂಡಿದ್ದೀನಿ.
ಅವ್ರ ಸುಖ ಸಂತೋಷನೇ ನನಗೆ ಸ್ವರ್ಗ ಅಂತ ಮನದಟ್ಟು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಒಂದು ಕಡೆ ಅಂಥ ದೊಡ್ಡ ಮನೆಗೆ ನನ್ನ ಮಗಳು ಸೊಸೆಯಾಗಿ ಹೋಗ್ತಿದ್ದಾಳೆ. ಅವಳು ಮುಂದಿನ ಜೀವನ ಆದರೂ ನೆಮ್ಮದಿಯಾಗಿರುತ್ತೆ ಅಂತ ಅನಿಸುತ್ತೆ. ನಾನು ಪಟ್ಟ ಕಷ್ಟ ಅವಳಿಗೆ ಬರಲ್ವಲ್ಲ ಅಂತ ಸಮಾಧಾನ ಆಗುತ್ತೆ. ಅದೊಂದೇ ಆಸೆ ಇಟ್ಕೊಂಡು ಹೇಗಾದರೂ ಧೈರ್ಯ ಮಾಡಿ ಹೋರಾಟ ಮಾಡಿ ಏನಾದರೂ ಮಾಡಲೇಬೇಕಲ್ವಾ? ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ ಪರಿ. ಬಂಗಾರ ಸಿಗಬೇಕು ಅಂದರೆ ಭೂಮಿನ ಅಗಿಲೇಬೇಕು. ಆದರೆ ಅಗಿಯೋದಕ್ಕೆ ಒಂದೇ ಒಂದು ಚಿಕ್ಕ ಗುದ್ಲಿನೂ ಇಲ್ವಲ್ಲ ಪರಿ. ಹುಡುಗಿ ತುಂಬ ಮೂಡಿ ಅನ್ಸುತ್ತೆ. ಒಂದೊಂದ್ಸಲ ನೈಟೆಲ್ಲ ಮೆಸೇಜ್ ಮಾಡ್ತಾಳೆ, ಕೆಲವು ಸಲ ಮೆಸೇಜೇ ಮಾಡೋದಿಲ್ಲ. ಒಳ್ಳೆದಾಯ್ತು, ನಾನು ತಲೆನೋವು ತಪ್ಪು. ಮೋಸ್ಟ್ಲಿ ನಾನು ರಿಪ್ಲೈ ಮಾಡದೇ ಇದ್ದಿದ್ದಕ್ಕೆ ಬೋರಾಗಿ ಮೆಸೇಜ್ ಮಾಡೋದನ್ನ ಸ್ಟಾಪ್ ಮಾಡಿರ್ಬೇಕು. ವಿಚ್ ಇಸ್ ಗುಡ್. ಅವಾಗಿಂದ ಆನ್ ಮಾಡ್ತಾನೆ ಇದ್ದೀನಿ. ಇಷ್ಟು ಆನ್ ಮಾಡಿದ್ರು ಕೇಳಿಸ್ತಾನೆ ಇಲ್ವಾ? ನೀನಾ? ಓ ತಾವೋ? ಮಾಡಾದ್ಮೇಲೆ ಒಳ್ಳೆ ದೆವ್ವದ ಕಾಟ ಶುರು ಆಯ್ತಲ್ಲ ಗುರು. ಏನೋ ಮಂತ್ರ ಹೇಳ್ದಂಗಿತ್ತು. ಏನಿಲ್ಲ ಅಕ್ಕ, ರಾಶಿ ಭವಿಷ್ಯದಲ್ಲಿ ಅನಿರೀಕ್ಷಿತ ಆಘಾತ ಅಂತಿತ್ತು. ಆಗ ಅರ್ಥ ಆಗ್ಲಿಲ್ಲ, ಈಗ ಅರ್ಥ ಆಯ್ತು. ಏನು ಏನ್ ಅರ್ಥ ಆಗಿದ್ ನಿಂಗೆ? ಹಾವಿನ ದ್ವೇಷ 12 ವರ್ಷ ಅಂತಾರೆ. ನೀನು ಅದೇ ತರ ಹಳೇದನಾದ್ರು ನೆನಪಿಟ್ಕೊಂಡು ಅಂಗಡಿ ಹುಡ್ಕೊಂಡು ಬಂದಿದೆ ಹೆಂಗೆ? ನನ್ಗೆ ನಿನ್ನ ಅಂಗಡಿ ಅಂತ ಗೊತ್ತಿರ್ಲಿಲ್ಲ. ಅದು ಬಿಡು, ನನ್ಗೊಂದು ಹೆಲ್ಪ್ ಆಗ್ಬೇಕಿತ್ತು, ಮಾಡ್ಕೊಡ್ತೀಯಾ? ಈ ಲಟ್ಟೂರಿ ಲಟ್ಕಾಸಿ ಗಾಡಿನ ತೂಕಕ್ಕಂತ ಜಮಾನ್ದಲ್ಲಿ ಹೇಳಿದ್ದೆ. ಬುದ್ಧಿ ಮಾತೆ ಕೇಳ್ದೆ ಇದ್ದಳು, ಈಗ ಸಹಾಯ ಕೇಳ್ತಿದ್ಯಾ? ನನ್ನ ರಾಣಿಗೆ ಏನಾದ್ರು ಅಂದ್ರೆ ಬೈಗಳೆಲ್ಲ ಬಾಯ್ಗೆ ಬಂದ್ಬಿಡ್ತಷ್ಟೇ. ಹೋಗ್ಲಿ ಬಿಡು, ನಾನೀಗ ನೀನು ಹೇಳ್ದಂಗೆ ನನ್ನ ರಾಣಿನ ಕೊಡೋಕೆ ಬಂದಿರೋದು. ನನಗೆ ದುಡ್ಡು ಬೇಕಿತ್ತು. ಅಮೂಲ್ಯ, ಈ ಗುಜರಿ ಗಾಡಿನ ಇಟ್ಕೊಂಡು ಗುಜರಿ ಅಂಗಡಿ ಹತ್ರ ಏನ್ ಮಾಡ್ತಿದ್ದಾಳೆ ಇವಳು? ಏನಕ್ಕ ಹೇಳ್ತಿದ್ಯಾ? ಸರಿಯಾಗಿ ಕೇಳಿಸ್ತಿಲ್ಲ, ಇನ್ನೊಂದ್ಸತಿ ಹೇಳಕ. ಅಯ್ಯೋ ಒಗ್ಗರಣೆ ಹಾಕ್ಬೇಡ, ನಿನಗೆ ಸರಿಯಾಗಿ ಕೇಳಿಸು ಅಂತ ನಂಗೆ ಗೊತ್ತು. ಕೇಳಿಸ್ತಕ್ಕ, ಆದ್ರೂ ಅರ್ಥ ಆಗ್ಲಿಲ್ಲ. ಈ ಲಟ್ಕಾಸಿ ಗಾಡಿನ ಅಲ್ಲ 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 ರಾಣಿನ ಜೀವ ಅಂತಿದ್ದಲ್ಲಕ್ಕ, ಅದನ್ನೇ ಮಾಡ್ತಿದ್ಯಾ?